ನಮಸ್ತೆ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಆರಂಭದಿಂದಲೂ ಉತ್ತಮ ಬಾಂಡಿಂಗ್ ಕಾಪಾಡಿಕೊಂಡು ಬಂದಿದ್ದ ಉಗ್ರಂ ಮಂಜು, ಗೌತಮಿ ಜಾಧವ್ ಹಾಗೂ ಮೋಕ್ಷಿತಾ ನಡುವಣ ಅಣ್ಣ ತಂಗಿ ಸಂಬಂಧದಲ್ಲಿ ಕೆಲ ದಿನಗಳ ಹಿಂದೆ ಕೊಂಚ ಬಿರುಕು ಮೂಡಿತ್ತು. ಮೂವರು ಟಾಸ್ಕ್ ಮಧ್ಯೆ ಮನೆಯೊಳಗೆ ಜಗಳ ಆಡಿದ್ದರು, ಕೆಲ ಸಮಯ ದೂರ ಕೂಡ ಆಗಿದ್ದರು. ಆದರೆ ದಿನ ಮುಗಿಯುವ ಹೊತ್ತಿಗೆ ಮೂವರು ಮತ್ತೆ ಒಂದಾಗಿದ್ದರು. ಆದರೀಗ ಈ ಗುಂಪಿನಿಂದ ಮೋಕ್ಷಿತಾ ದೂರವಾಗಿದ್ದಾರೆ. ಇಷ್ಟು ದಿವಸ ಅಣ್ಣ ತಂಗಿಯಂತೆ ಇದ್ದರು ಮೋಕ್ಷಿತಾ ಮತ್ತು ಉಗ್ರಂ ಮಂಜು. ಆದರೆ ಸೋಮವಾರ ಮಡಿಕೆ ಒಡೆದು ನಾಮಿನೇಟ್ ಮಾಡುವ ಹೆಸರು ಸೂಚಿಸುವಂತೆ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸೂಚಿಸಿದ್ದಾರೆ. ಇದರಲ್ಲಿ ಮಂಜು ಅವರನ್ನೇ ಮೋಕ್ಷಿತಾ ನಾಮಿನೇಟ್ ಮಾಡಿದ್ದು ಹೊಸ ತಿರುವು ನೀಡಿದಂತಿದೆ. ಮೋಕ್ಷಿತಾ ಪೈ ಅವರು ಮಂಜು ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಮಂಜಣ್ಣನ ಕೆಲವು ಮಾತುಗಳು ನನಗೆ ಕುಗ್ಗಿಸುತ್ತದೆ ಅಂತ ಹೇಳಿದ್ದಾರೆ. ಅದಕ್ಕೆ ಮಂಜಣ್ಣ ಇನ್ನು ಮುಂದೆ ನನಗೆ ಅಣ್ಣ ಅಂತ ಕರಿಬೇಡ ಎಂದು ನೇರವಾಗಿ ಹೇಳಿ ಮೋಕ್ಷಿತಾ ಅವರನ್ನು ನಾಮಿನೇಟ್ ಮಾಡಿದ್ದಾರೆ. ಇನ್ನು ಇವರ ಮನೆಯೊಳಗಿನ ಇವರ ಸ್ನೇಹದ ಬಗ್ಗೆ ಬಿಗ್ ಬಾಸ್ನಿಂದ ಹೊರಬಂದ ಅನುಷಾ ರೈ ಕೂಡ ಮಾತನಾಡಿದರು. ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದ ಮೋಕ್ಷಿತಾ, ಮಂಜು ಹಾಗೂ ಗೌತಮಿ ಜಾಧವ್ ತುಂಬಾ ಆತ್ಮೀಯ ಸ್ನೇಹಿತರಾಗಿದ್ದರು. ಆದರೆ ಆ ಸ್ನೇಹ ಹೆಚ್ಚು ದಿನ ಉಳಿಯಲ್ಲ. ಟಾಸ್ಕ್ ವಿಚಾರಕ್ಕೆ ಈ ಮೂವರ ಮಧ್ಯೆ ಭಿನ್ನಾಭಿಪ್ರಾಯ ಮೂಡಿತ್ತು. ಹೀಗಾಗಿ ಈ ಗುಂಪಿನಿಂದ ಮೋಕ್ಷಿತಾ ಆಚೆ ಬಂದರು ಎಂದು ಹೇಳಿದ್ದಾರೆ. ಇತ್ತೀಚೆಗಷ್ಟೇ ಚೆಂಡನ್ನು ಗೋಲ್ಗೆ ತಳ್ಳುವ ಆಟದಲ್ಲಿ ಉಗ್ರಂ ಮಂಜು ಇನ್ನೊಂದು ತಂಡದ ಜೊತೆಗೆ ಕೈಜೋಡಿಸಿ ಗೆಳೆಯರಾದ ಗೌತಮಿ ಹಾಗೂ ಮೋಕ್ಷಿತಾ ತಂಡಕ್ಕೆ ಕೈಕೊಟ್ಟಿದ್ದಾರೆ. ಇದು ಗೌತಮಿ ಮೋಕ್ಷಿತಾಗೆ ತೀವ್ರ ಸಿಟ್ಟು ತರಿಸಿತು. ಮಂಜು ಹೈಲೈಟ್ ಆಗೋದಿಕ್ಕೆ ನೋಡ್ತಿದ್ದಾರೆ ಬಂದಾಗಿನಿಂದಲೂ. ನೀವು ಒಬ್ಬರೇ ಬಂದಿರೋದು ನಿಮಗಾಗಿ ಅಷ್ಟೇ ಆಡಿ ಎಂದು ಮೋಕ್ಷಿತಾ ಹೇಳಿದ್ದರು. ನಾನು ಈ ಅಣ್ಣ ತಂಗಿ ಸಂಬಂಧಕ್ಕೆ ಫುಲ್ ಸ್ಟಾಪ್ ಇಡುತ್ತಿದ್ದೇನೆ ಎಂದು ಮೋಕ್ಷಿತಾ ಅವರು ನೇರವಾಗಿ ಮಂಜು ಬಳಿಯೇ ಹೇಳಿದ್ದರು.